ಎಲ್ಲೋಗೋಣ ಮಮ್ಮಿ? ನಮಸ್ತೆ. ನಾನಿವತ್ತು ಆಲ್ ಸೀಸನ್ ಮಾರ್ಟಲ್ಲಿ ಮೊನ್ನೆ ಪ್ಲಾಂಟ್ ತಂದಿದ್ನಲ್ಲ, ಇನ್ನೂ ಸ್ವಲ್ಪ ಸ್ಪೇಸ್ ಇತ್ತು, ಅದಕ್ಕೆ ತರೋಣ ಅಂತ ಹೋಗ್ತಾ ಇದ್ದೀನಿ. ಚಲೋ ಬನ್ನಿ. ಹಾಕೊಂಡೋಗಲ್ವಾ? ಇಲ್ಲ ಮನೀಶ್ ಹಾಯ್ ಹಾಯ್. ಕೊಡಿ ಇನ್ನೊಂದ್ಸರಿ. ಹಂಗಾರೆ ನಿನ್ಗೇನು ತಿನ್ನೋಕೆ ಕೊಡ್ಸಲ್ಲ. ಅಂಕಿತಾ ಎಲ್ಲಿಗೆ ಹೋಗೋದು? ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಆಲ್ ಸೀಸನ್ ಮಾರ್ಟಲ್ಲಿ ಒಳ್ಳೊಳ್ಳೆ ಪ್ಲ್ಯಾಂಟ್ಸ್ ಹಾಕಿದ್ರು ಅಂತೇಳಿ. ನಾನು ತೊಗೊಂಡು ಬಂದಿದ್ದೆ, ಜಸ್ಟ್ ಒಂದು 6 ಗಿಡ ತೊಗೊಂಡು ಬಂದಿದ್ದೆ. ಅದು ನಾನು ಬಾಲ್ಕನಿನಲ್ಲಿ ಇಟ್ಟಿದ್ದೆ. ಬಟ್ ನನಗೆ ಹಾಲಲ್ಲಿ ಒಂದು ಶೋಕೇಸ್ ಇತ್ತು, ಅಲ್ಲಿ ನಾನು ಬೇರೆ ಥರ ಬೊಂಬೆಗಳೆಲ್ಲ ಇಟ್ಟಿದ್ದೆ. ಅದೇನು ಅಷ್ಟೊಂದು ಲುಕ್ ಆಗಿರಲಿಲ್ಲ. ಬಟ್ ಇಂಡೋರ್ ಪ್ಲ್ಯಾಂಟ್ ಒಳಗಡೆ ಇಟ್ಟರು ಅದು ಚೆನ್ನಾಗಿ ಬೆಳೆಯುತ್ತೆ ಅಂತ ಗೊತ್ತಾಯ್ತಲ್ವ ನನಗೆ. ಸೊ ಹಂಗಾಗಿ ಹೋಗೋಣ ಅಂಥೇಳಿ ಹೋದೆ. ನಾನು ಒಂದು 2 ದಿನ ಬಿಟ್ಟು ಹೋಗೋಷ್ಟರಲ್ಲೇ ಎಲ್ಲ ಖಾಲಿಯಾಗಿತ್ತು. ನಾನು 2 ದಿವಸ ಹಿಂದೆ ನೋಡಿದಾಗ ಸುಮಾರು ಗಿಡಗಳು, ಒಂದು 500 ಗಿಡಗಳಿತ್ತು. ಬಟ್ ನಾನು ಹೋಗೋಷ್ಟರಲ್ಲಿ ಖಾಲಿಯಾಗೋಗಿತ್ತು. ಅದರಲ್ಲಿ ಯಾವುದೋ ಒಂದೊಂದು ಚೂರು ಚೆನ್ನಾಗಿತ್ತು ಅಷ್ಟೇ. ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಇತ್ತು, ಯಾವ್ದು ತೊಗೊಳ್ಳೋದಪ್ಪ, ಇದು ತೊಗೊಳ್ಳ ಅದು ತೊಗೊಳ್ಳ ಅಂತ. ಆಮೇಲೆ ನನ್ನ ಮಗಳಿಗೆ ಹೇಳಿದೆ, ನೀನು 1-2 ಸೆಲೆಕ್ಟ್ ಮಾಡು ಅಂತೇಳಿ. ಫೈನಲಿ ಅವಳು ಸೆಲೆಕ್ಟ್ ಮಾಡಿದ್ಲು. 4 ಗಿಡ ಅಷ್ಟೇ ನಾನು ತೊಗೊಂಡಿದ್ದು ಹಾಲಲ್ಲಿ ಇಡೋದಕ್ಕೆ. ಇದು ಆಲ್ ಸೀಸನ್ ಮಾರ್ಟಲ್ಲಿ ಅಷ್ಟೇ ಅಲ್ಲ, ನರ್ಸರಿಗಳಲ್ಲೂ ಸಿಗುತ್ತೆ. ಬಟ್ ನರ್ಸರಿಗಳಲ್ಲಿ ಏನಂತಂದರೆ ನಮಗೆ ಬ್ಲಾಕ್ ಕಲರ್ ಪಾಟಲ್ಲಿ ಹಾಕ್ಕೊಡ್ತಾರೆ. ಅದನ್ನು ಇಂಡೋರ್ ಪ್ಲ್ಯಾಂಟಾಗಿ ಮನೆ ಒಳಗಡೆ ಇಡೋದಕ್ಕೆ ಅಷ್ಟು ಲುಕ್ ಆಗಿರಲ್ಲ. ಬಟ್ ಇದೊಂಚೂರು ಕಾಸ್ಟ್ಲಿ ಇರುತ್ತೆ. ಬಟ್ ಇವರು ಪಾಟ್ ಇವರೇ ಕೊಟ್ಟಿರ್ತಾರೆ, ಅದಕ್ಕೆ ಗೊಬ್ಬರ ಎಲ್ಲ ಹಾಕಿರ್ತಾರೆ. ನಮಗೆ ಟೆನ್ಷನ್ನೇ ಇರಲ್ಲ, ಹಂಗೆ ತೊಗೊಂಡು ಬಂದು ನಾವು ಇಡ್ಬೋದು. ಅದೇ ನಾವು ನರ್ಸರಿನಲ್ಲಿ ತೊಗೊಂಡ್ರೆ ಬ್ಲ್ಯಾಕ್ ಕಲರ್ ಪಾಟಲ್ಲಿ ಹಾಕಿರ್ತಾರೆ, ನಾವು ಅದಕ್ಕೆ ಇನ್ನೊಂದು ಪಾಟ್ ತೊಗೋಬೇಕು. ಅದನ್ನು ನಮಗೆ ಸರಿಯಾಗಿ ಪಾಟ್ ಒಳಗಡೆ ಹಾಕೋದಕ್ಕೆ ಬರಲ್ಲ, ಗೊಬ್ಬರ ತರಬೇಕು, ಅದೆಲ್ಲ ಟೆನ್ಷನು. ಅದ್ರ ಬದಲು ಈ ಥರ ಗಿಡ ತೊಗೊಳೋದು ಬೆಸ್ಟ್ ಅನ್ನಿಸ್ತು. ಒಂದು 100-200 ರೂಪಾಯಿ ಜಾಸ್ತಿ ಆದ್ರೂ ಈಗ ನರ್ಸರಿನಲ್ಲಿ ಅವರು ಹಾಕ್ಕೊಡ್ತಾರೆ. ಬಟ್ ಈ ಥರ ಒಳ್ಳೆ ಪಾಟು ಅಲ್ಲಿ ಸಿಗಲ್ಲ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ನರ್ಸರಿನಲ್ಲಿ ಹೋಗಿ ಈ ಥರ ಗಿಡಗಳು ತೊಗೊಂಡಿಲ್ಲ. ನಾನು ಈ ಥರ ಮಾರ್ಟ್ಗಳಲ್ಲಿ ಹೋದಾಗೆ ತೊಗೊಂಡ್ಬಿಡ್ತೀನಿ. ನನಗಿನ್ನೂ ಇಷ್ಟು ದಿನ ಅಷ್ಟು ಕ್ರೇಜ್ ಇರಲಿಲ್ಲ ಗಿಡಗಳೆಲ್ಲ ತೊಗೋಬೇಕು ಅಂತ. ಈಗ ನಾವು ಹೊಸ ಮನೆ ಮಾಡಿದ್ಮೇಲೆ ಒಂಚೂರು ಇಂಟ್ರೆಸ್ಟ್ ಬಂದಿದೆ ಗಿಡಗಳು ಇಡೋಣ ಅಂತೇಳಿ. ಗಿಡಗಳು ಇಡೋಣ ಅನ್ನೋದಕ್ಕಿಂತ ಕೆಲವೊಂದೊಂದು ವಾಸ್ತು ಗಿಡ ಮನೇಲಿಟ್ರೆ ಒಳ್ಳೆಯದು ಆಗುತ್ತೆ ಅಂತ ಹೇಳ್ತಾರಲ್ವ. ಬಟ್ ನಾನು ಇಷ್ಟು ದಿನ ಅದೆಲ್ಲ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಬಟ್ ಈಗ ಯಾಕೋ ಗೊತ್ತಿಲ್ಲ, ಕೆಲವೊಂದೊಂದು ನಾನು ಫೇಸ್ಬುಕ್ಕಲ್ಲಿ ಓದ್ತೀನಿ ಯಾವ ಗಿಡ ಮನೇಲಿ ಇಡಬೇಕು ಅಂತೇಳಿ. ಹಂಗಾಗಿ ಇದರಲ್ಲಿ ನಾನು ತೊಗೊಂಡಿರೋ ಗಿಡಗಳಲ್ಲಿ 3 ಗಿಡ ಮನೇಲಿಟ್ರೆ ಅದು ತುಂಬ ಒಳ್ಳೆಯದು ಅಂತ ಓದಿದ್ದೆ. ಸೊ ಅದೇ ಗಿಡಗಳು ನನಗೆ ಇಲ್ಲಿ ಸಿಕ್ತು. ನಾನು ಗಿಡಗಳೆಲ್ಲ ತೊಗೊಂಡ್ಮೇಲೆ ನನ್ನ ಮಕ್ಕಳು ಒಳ್ಳೆ ಪಕ್ಕದಲ್ಲಿ ಶವರ್ಮ ಆಯಿತು ತಿನ್ನಬೇಕು ಅಂದರು. ಸರಿ ಆಯಿತು ತಿನ್ನಿ ಅಂದರು. ನನಗೆ ಅದು ಇಷ್ಟ ಆಗಲ್ಲ ಅಷ್ಟೊಂದು. ಅದೊಂದು ನನ್ನ ಮಗಳು ಹೇಳ್ತಾ ಇದ್ಲು, ಮಮ್ಮಿ ನೀವು ತಿನ್ನಿ ಅಂತೇಳಿ. ನನಗದಷ್ಟು ಮೊದಲಿಂದನೂ ನನಗೆ ಇಷ್ಟ ಆಗಲ್ಲ. ಸರಿ ಅದೆಲ್ಲ ತಿಂದ್ಬಿಟ್ಟು ನಾನು ಮನೆಗೆ ಬಂದೆ. ಈ ಪ್ಲ್ಯಾಂಟ್ಗಳೆಲ್ಲ ನಾನು ಎಲ್ಲಿಡ್ತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ. ನಾನು ಇದನ್ನು ಇಟ್ಟಿರೋದು ನಿಮಗೆಲ್ಲ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಚೆನ್ನಾಗಿದೆ ಅಂತೇಳಿ. ಆವಾಗ ನನಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ನೀವು ಚೆನ್ನಾಗಿದೆಯೇ ಅಂತ ಕಮೆಂಟ್ ಹಾಕಿದ್ರೂ ಖುಷಿ ಆಗುತ್ತೆ, ಚೆನ್ನಾಗಿಲ್ಲ ಅಂತ ಹೇಳಿದ್ರು ಖುಷಿ ಆಗುತ್ತೆ. ಯಾವಾಗಲೂ ನಾವು ಚೆನ್ನಾಗಿದೆ ಅಂತಲೇ ಹೇಳಬೇಕು ಅನ್ನೋದೇನಿಲ್ಲ. ಬಟ್ ಒಂದೊಂದು ಮಿಸ್ಟೇಕ್ ಇದ್ದೇ ಇರುತ್ತೆ. ಅದು ನೀವು ನನಗೆ ತಿಳಿಸಿದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಸರಿ ಮಾಡ್ಕೊತೀನಿ. ನಾನೀಗ ವಿಡಿಯೋದಲ್ಲಿ ಮಾತಾಡೋದು ಏನಾದರೂ ಮಿಸ್ಟೇಕ್ ಇದ್ದರೆ ನನಗೂ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ನನಗೂ ಗೊತ್ತಾಗುತ್ತೆ ನಾನು ಹೇಗೆ ಮಾತಾಡ್ತಿದ್ದೀನಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಮಾಡ್ಕೊತೀನಿ.